ಧರ್ಮಸ್ಥಳದ ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಇದರಲ್ಲಿ SIT ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕಾಗ್ತಾ ಇದೆ. ಈ ಮೂಲಕ ಅಂತಿಮ ಘಟ್ಟಕ್ಕೆ ಬಂದಿದೆ ತಲೆಬುರುಡೆಯ ತನಿಖೆ. ಆರೋಪಿ ಚಿನ್ನಯ್ಯ ಮತ್ತೆ 3 ದಿನಗಳ ಕಾಲ SIT ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ. ಪ್ರಕರಣದ ತನಿಖೆಯನ್ನ ತನಿಖಾಧಿಕಾರಿಗಳು ತೀವ್ರಗೊಳಿಸಿದ್ದಾರೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ SIT ಈ ಮಾಸ್ಕ್ ಮ್ಯಾನ್ಗೆ ವಿಚಾರಣೆ ನಡೆಸಿದೆ. SITಗೆ ಈ ಸಂದರ್ಭದಲ್ಲಿ ಹಲವು ಮಹತ್ವದ ವಿಚಾರಗಳನ್ನು ಚಿನ್ನಯ್ಯ ತಿಳಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಆತ ಕೊಟ್ಟಂತಹ ಮಾಹಿತಿಯನ್ನಾಧರಿಸಿ ಮತ್ತಷ್ಟು ಜನರಿಗೆ ಖೆಡ್ಡ ತೋಡುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ತನಿಖೆಯನ್ನ ಇನ್ಡೆಪ್ತ್ ಆಗಿ ತೆಗೆದುಕೊಂಡು ಹೋಗೋದಕ್ಕೆ SIT ನಿರ್ಧರಿಸಿದೆ. ಈಗಾಗಲೇ ಹಲವು ಕಡೆಗಳಲ್ಲಿ ಸ್ಥಳ ಮಹಜರನ್ನು ಮಾಡಲಾಗಿದೆ. ಈತನ ಹೇಳಿಕೆಯನ್ನಾಧರಿಸಿ ಹಲವರನ್ನ ವಿಚಾರಣೆ ನಡೆಸಲಾಗಿದೆ. ಮತ್ತೆ 3 ದಿನಗಳ ಕಾಲ ಈತನನ್ನ SIT ಕಸ್ಟಡಿಗೆ ಪಡೆದುಕೊಂಡು ನಿನ್ನೆ ಗ್ರಿಲ್ ಮಾಡುವಂತಹ ಕೆಲಸ ಮಾಡಿದೆ. ನಿನ್ನೆಯೂ ಕೂಡ ನಿರಂತರವಾಗಿ ವಿಚಾರಣೆಯನ್ನು ನಡೆಸಿ ಷಡ್ಯಂತ್ರದ ವಿಚಾರಕ್ಕೆ, ಪಿತೂರಿಯ ವಿಚಾರಕ್ಕೆ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ ಮತ್ತೆ ಆತ ಒಂದಿಷ್ಟು ಸ್ಫೋಟಕ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ.